ಹಾಯ್ ಆಲ್, ಇವತ್ತು ಗೋಲಿ ಬಜೆ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಸೈಡಲ್ಲಂತೂ ಈ ಗೋಲಿ ಬಜೆ ಫೇಮಸ್ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಅವರು ಮಂಗಳೂರು ಸೈಡವರು ಬೆಳಗ್ಗೆ ಹೊತ್ತು ತಿಂಡಿಗೂ ಕೂಡ ಈ ಗೋಲಿ ಬಜೆ ಮಾಡ್ಕೊ ತಿಂತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾವು ಮಕ್ಕಳು ಸ್ಕೂಲಿಂದ ಬಂದಮೇಲೆ ಸ್ನ್ಯಾಕ್ಸ್ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಈ ರೆಸಿಪಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ. ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿರೋರಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಾಡ್ದಲೇ ಈ ರೆಸಿಪಿ ಟ್ರೈ ಮಾಡಿಲ್ಲ ಅನ್ನೋರಿದ್ದರೆ ಈಗಲೇ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನೋಡಿದ ಮೇಲೆ ತುಂಬ ಚೆನ್ನಾಗಿತ್ತು ಅಂತ ತಿಳಿಸ್ತೀರಾ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇವಾಗ ಇದು ಏನೇನು ಬೇಕು ಈ ರೆಸಿಪಿ ಮಾಡೋಕ್ಕೆ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ನೋಡ್ಬೋದು, ಇಲ್ಲಿ ಒಂದು ಸ್ವಲ್ಪ ಕಾಯಿ ತುರಿದಿರೋ ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅಂದರೆ ಮೊಸರು ಎಷ್ಟು ತೊಗೋತೀರೋ ಅಷ್ಟೇ ಮೈದಾ ಹಿಟ್ಟು ತೊಗೋಬೇಕು. ಮೈದಾ ಹಿಟ್ಟು ಹಾಕ್ತೇವೆ ಒಂದು ಬೌಲ್ಗೆ. ಈಗ ಒಂದು ಸ್ಪೂನು 1/4 ಸ್ಪೂನಷ್ಟು ಸಕ್ಕರೆ ಸೇರಿಸಿದ್ದೀನಿ. ಮೇಯ್ನ್ ಇದಕ್ಕೆ ಸಕ್ಕರೆನೇ ಹಾಕಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸೋಡಾ ಹಾಕ್ಕೊಡಿ. ಸೋಡಾ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ, ಜಾಸ್ತಿ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ನಾನು ಸ್ವಲ್ಪ ಸೋಡಾ ಸೇರಿಸಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೋಡಾ ಮತ್ತು ಉಪ್ಪು, ಸಕ್ಕರೆ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಮೈದಾದೊಳಗಡೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪನೇ ಮೊಸರು ಹಾಕ್ಕೊಂಡು ಒಂದು ಗಂಟಿಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕೆ ಅಂದರೆ ಇದರಲ್ಲಿ ಮೈದಾ ಹಾಕಿರೋದ್ರಿಂದ ಇದು ಗಂಟಾಗ್ಬಿಡುತ್ತೆ. ಹಾಗಾಗಿ ಈ ರೀತಿ ನೋಡಿಕೊಂಡು ಸ್ವಲ್ಪನೇ ಸ್ವಲ್ಪನೇ ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಅಂದರೆ ಬಜ್ಜಿ ಮಾಡ್ತೀವಲ್ಲ ನಾವು, ಮೆಣಸಿನ್ಕಾಯಿ ಬಜ್ಜಿ, ಆ ರೀತಿ ಬರಬೇಕು. ಹಿಟ್ಟು ಅಲ್ಲಿಗಂಟ ಚೆನ್ನಾಗಿ ಕಲಿಸ್ಬೇಕು. ನೋಡ್ತಾ ಇರ್ಬೋದು, ಫ್ಲಫಿಯಾಗಿ ಬರುತ್ತೆ ಇದು ಚೆನ್ನಾಗಿ ಕಲಿಸಿದ ಮೇಲೆ. ಈಗ ಒಂಚೂರು ಶುಂಠಿ, ಜೀರಿಗೆ, 1 ಸ್ಪೂನಷ್ಟು ತುರಿದಿರೋ ಕಾಯಿ ಹಾಕ್ತಾಯಿದ್ದೀನಿ ನಾನು, ಹಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು. ಇದನ್ನೆರಡು ಚೆನ್ನಾಗಿ ಅಂದರೆ ಸ್ವಲ್ಪ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿದ್ದೀನಿ. ಕೊತ್ತಂಬರಿನೂ ಕರಿಬೇವು, ಶುಂಠಿನೂ ಅಷ್ಟೇ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿದ್ದೀನಿ. ನೀವು ತುರಿದಿರೋ ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ನಾನು ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ನೀವು. ನಾನು ಹಸಿ ಕೊಬ್ಬರಿನ ತುರಿದಿರೋದು ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನೋಡ್ಬೋದು ಈ ರೀತಿ ಬರುತ್ತೆ. ಹಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ಬರುತ್ತೆ ಈ ಗೋಲಿ ಬಜೆ. ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗೂ ಕೂಡ ಇರುತ್ತೆ. ನಮಗೂ ಇಷ್ಟ ಆಗುತ್ತೆ, ಮಕ್ಕಳಿಂದ ದೊಡ್ಡೋರವ್ರಿಗೂ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಹಿಟ್ಟು ನೋಡ್ಬೋದು ಎಷ್ಟು ಫ್ಲಫಿಯಾಗಿ ಬರುತ್ತೆ ಅಂತ. ಅದು ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಇಡ್ತೀರಲ್ಲ ಅವಾಗೇ ಗೊತ್ತಾಗ್ಬಿಡುತ್ತೆ ಇದು ಯಾವ ರೀತಿ ಬರುತ್ತೆ ಅಂತ. ನೋಡ್ಬೋದು ಈ ರೀತಿ ಇರಬೇಕು ಹಿಟ್ಟು. ಈ ರೀತಿ ಚೆನ್ನಾಗಿ ಕಲಿಸ್ಕೊಬೇಕು. ಬಜ್ಜಿ ಹಿಟ್ಟಿಗಿನ್ನ ಸ್ವಲ್ಪ ದಪ್ಪನೇ ಕಲಿಸ್ಬೇಕು. ಏಕೆ ಅಂದರೆ ಗೋಲಿ ಬಜ್ಜಿ ಅಲ್ವಾ, ಸ್ವಲ್ಪ ಗಟ್ಟಿ ಕಲಿಸ್ಬೇಕು. ನೋಡ್ಬೋದು, ನಾನು ಇಲ್ಲಿ ಎಣ್ಣೆ ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆಲಿ ಬಿಟ್ಬಿಟ್ಟು ನೋಡ್ತಾ ಇದ್ದೀನಿ ಇದು ಎಣ್ಣೆ ಕಾಯ್ದಿದೆಯಾ ಅಂತ. ಈಗ ಲಾಸ್ಟಲ್ಲಿ 2-3 ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ಕ್ರಷ್ ಮಾಡಿರೋದು ಹಾಕ್ತಾಯಿದ್ದೀನಿ. ಅಂದರೆ ಚೆನ್ನಾಗಿ ಪುಡಿ ಮಾಡಿರಬೇಕು, ಕಲ್ಲಲ್ಲೆಲ್ಲ ಅಂದರೆ ಕುಟಾಣಿಲಿ ಕುಟ್ಟಿರೋ ಅಂಥ ಹಸಿರು ಮೆಣಸಿನ್ಕಾಯಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಿಮಗೆ ಅಂದರೆ ಜಾಸ್ತಿ ಹಾಕ್ಬಾರ್ದು, 2-3, 4 ಈ ರೀತಿ ಹಾಕ್ಕೊಳ್ಳಿ. ಇದನ್ನು ಈ ರೀತಿ ನೀರಲ್ಲಿ ಸ್ವಲ್ಪ ಕೈ ಹಚ್ಬಿಟ್ಟು ಈ ರೀತಿ ಬಿಡೋದ್ರಿಂದ ನೀಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ಅನ್ನೋದಕ್ಕೋಸ್ಕರ ನೀರಲ್ಲಿ ಕೈ ಹಚ್ಬಿಟ್ಟು ಈ ರೀತಿ ಹಾಕಬೇಕು. ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಬಿಡಬೇಕು ಗೋಲಿ ಬಜೆ. ನಮ್ಮ ಮನೆಗಿದು ಫೇವ್ರೆಟ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ. ಮತ್ತು ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಸ್ಕೂಲಿಂದ ಬಂದಮೇಲೆ ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡಿ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ಜೊತೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನಾನು ಇದಕ್ಕೆ ಕಾಯಿ ಚಟ್ನಿನೇ ಮಾಡಿದ್ದೆ, ಬಟ್ ನಾನಿಲ್ಲಿ ಕಾಯಿ ಚಟ್ನಿ ರೆಸಿಪಿ ಶೇರ್ ಮಾಡಿಲ್ಲ. ಗೋಲಿ ಬಜೆ ಮಾಡೋದು ಹೇಗೆ ಅಂತ ಅಷ್ಟೇ ಶೇರ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಕಾಯಿ ಚಟ್ನಿ ಮಾಡೇ ಮಾಡ್ತಾರೆ. ಹಾಗಾಗಿ ನಾನಿವತ್ತು ಗೋಲಿ ಬಜೆ ಮಾಡೋದು ತೋರಿಸೋಣ ಅಂಥೇಳಿ ಗೋಲಿ ಬಜೆದಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ರೌಂಡಿಗೆ ಈ ರೀತಿ ಬರುತ್ತೆ.
ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಅಂದರೆ ಮೈದಾ ಆಗಿರೋದ್ರಿಂದ ಸಣ್ಣುರಿ ಅಂದರೆ ಬಿಡಬೇಕಾದ್ರೆ ಎಣ್ಣೆಗೆ ಬಿಡಬೇಕಾದ್ರೆ ಸಣ್ಣುರಿ ಜೋರುರಿ ಇಡಬೇಕು. ಚೆನ್ನಾಗಿ ಎಣ್ಣೆ ಬಿಸಿಯಾಗಿರಬೇಕು. ಆವಾಗ ಎಣ್ಣೆಗೆ ಬಿಡಬೇಕು. ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷ ಕಾಲು ಗಂಟೆ ಆದರೂ ಬೇಯಿಸಬೇಕು. ಮೇಲ್ಗಡೆ ಎಲ್ಲ ಸೀದೋಗಿದ್ದಂಗೆ ಆಗ್ಬಿಡುತ್ತೆ ಜೋರುರಿ ಇಟ್ಬಿಟ್ಟು ಬೇಯಿಸೋದ್ರಿಂದ. ಚೆನ್ನಾಗಿ ಒಳಗಡೆ ಎಲ್ಲ ಬೇಯಬೇಕು ಅಂದರೆ ಇದು ಗೋಲಿ ಬಜ್ಜಿ ಎಣ್ಣೆಲಿ ಬಿಟ್ಟ ಮೇಲೆ ಸ್ವಲ್ಪ ಸ್ಲೋ ಅಂದರೆ ಫ್ಲೇಮ್ ಕಮ್ಮಿ ಇಡಿ, ಗ್ಯಾಸ್ ಫ್ಲೇಮ್ ಕಮ್ಮಿ ಇಟ್ಬಿಟ್ಟು ಬೇಯಿಸೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ತುಂಬ ರುಚಿಯಾಗಿ ಬರುತ್ತೆ. ನೋಡ್ಬೋದು ನಾನು ಚಟ್ನಿಲಿ ಸರ್ವ್ ಮಾಡಿಬಿಟ್ಟು ಕೊಟ್ಟೆ. ಮತ್ತು ನೋಡ್ಬೋದು ನಿಮಗೆ ಗೋಲಿ ಬಜ್ಜಿ ಸಣ್ಣ ಸಣ್ಣಲ್ಲೇ ಮಾಡ್ಕೊಳ್ಳಿ, ಯಾಕೆಂದರೆ ಮೈದಾ ಅಲ್ವಾ, ಒಳಗಡೆ ಎಲ್ಲ ಬೆಂದಿರಲ್ಲ. ಹಾಗಾಗಿ ಬೇಯಿಸಬೇಕು, ಚೆನ್ನಾಗಿ ಬೆಂದಿರಬೇಕು ಅನ್ನೋದಿದ್ರೆ ಸ್ವಲ್ಪ ಒಳಗಡೆ ಎಲ್ಲ ಬೇಯಬೇಕು ಅಂದರೆ ಸಣ್ಣ ಸಣ್ಣದೇ ಮಾಡಿ ಆ ಎಣ್ಣೆ ಒಳಗಡೆ ಬಿಡಿ, ಸಣ್ಣ ಸಣ್ಣದಾಗೆ ಬಿಡಬೇಕು ಎಣ್ಣೆಗೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿ ನೋಡಿ ಹೆಂಗಿದೆ ಅಂತ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ, ಸಖತ್ತಾಗಿದೆ. ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ಬೆಂದಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಕಾಯಿ ಚಟ್ನಿ ಜೊತೆ ಅಂತೂ. ಒಂದ್ಸರಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿಕೊಂಡು ಮಾಡಿ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ. ಥ್ಯಾಂಕ್ ಯು. ಯಾರೆಲ್ಲ ಲೈಕ್ ಮಾಡಿಲ್ಲ ಒಂದು ಲೈಕ್ ಮಾಡಿ.